ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 9ನೇ ಅಧ್ಯಾಯ 29ನೇ ಶ್ಲೋಕ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತ್ವಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ನೋಡು ಅರ್ಜುನ, ನಾನು ಎಲ್ಲ ಜೀವಿಗಳ ವಿಷಯದಲ್ಲಿಯೂ ಸಂಬಂಧದಲ್ಲಿಯೂ ಸಮಾನವಾಗಿ ಇರುತ್ತೇನೆ. ಯಾರನ್ನೂ ನಾನು ದ್ವೇಷಿಸುವುದಿಲ್ಲ ಮತ್ತು ಯಾರ ಪರವೂ ವಹಿಸಿಕೊಳ್ಳುವುದಿಲ್ಲ. ಆದರೆ ಯಾರು ನನ್ನನ್ನು ಅನನ್ಯ ಭಕ್ತಿಯಿಂದ ಭಜಿಸುವರೋ ಅವರನ್ನು ನಾನು ಬಹಳ ಗೌರವಿಸುತ್ತೇನೆ, ಪ್ರೀತಿಸುತ್ತೇನೆ. ಅವರು ನನ್ನಲ್ಲಿ ಇರುತ್ತಾರೆ ಮತ್ತು ನಾನು ಕೂಡ ಅವರಲ್ಲಿ ಇರುತ್ತೇನೆ. ಇದು ಅವರಿಗೆ ಪ್ರತ್ಯಕ್ಷವಾಗಿ ಮತ್ತು ಅನುಭವಕ್ಕೆ ಬಂದಿರುವಂಥ ವಿಚಾರದಲ್ಲಿ ನಾನು ವರ್ತಿಸುತ್ತೇನೆ. ಹಾಗಾಗಿ ಬಹಳ ಜನರು ಇಲ್ಲಿ ಹೇಳುವಂಥ ವಿಚಾರವನ್ನು ನೋಡಿದಾಗ ಭಗವಂತನು ನಮಗೆ ಬಹಳ ದುಃಖವನ್ನು ಕೊಡ್ತಿದ್ದಾನೆ, ಬಹಳ ಕಷ್ಟವನ್ನು ಕೊಡ್ತಿದ್ದಾನೆ ಅಂತ ಆರೋಪ ಮಾಡುವಂಥದ್ದು ಸಹಜವಾಗಿರುತ್ತದೆ. ದುಃಖದಲ್ಲಿರುವವರು ದುಃಖವನ್ನು ಕೊಟ್ಟಿದ್ದಾನೆ ಅಂತ ಸಹಜವಾಗಿ ಹೇಳ್ತಾರೆ. ಆದರೆ ಸುಖವನ್ನು ಅನುಭವಿಸುತ್ತಿರುವವರು ನಮಗೆ ಭಗವಂತನು ಸುಖವನ್ನು ಕೊಟ್ಟಿದ್ದಾನೆ ಅಂತ ಹೇಳುವುದು ಬಹಳ ಅಪರೂಪ. ಬಹಳ ಜನರು ನಾನು ದುಡಿದು ಸಂಪಾದನೆ ಮಾಡಿದ್ದೇನೆ, ನಾನು ಕಷ್ಟಪಟ್ಟಿದ್ದೇನೆ, ನಾನು ಬಹಳ ದುಡಿದಿದ್ದೇನೆ ಅಂತ ಹೇಳಿಕೊಳ್ಳುವವರು ಬಹಳ ಜನ ಇರ್ತಾರೆ. ಅದರಿಂದ ನಾವು ಈಗ ಸುಖವಾಗಿದ್ದೇವೆ ಅಂತ ಸಮರ್ಥನೆ ಮಾಡಿಕೊಳ್ತಾರೆ. ಆದರೆ ಭಗವಂತನ ಆಶಯ ಏನು ಅಂತಂದರೆ, ಯಾರಿಗೂ ಕೂಡ ಸುಖವನ್ನಾಗಲಿ ದುಃಖವನ್ನಾಗಲಿ ಕೊಡುವ ಉದ್ದೇಶವನ್ನು ಹೊಂದಿಲ್ಲ ಅನ್ನುವುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಕಾರಣ ಏನಂತಂದರೆ, ನಾನು ಯಾವುದಕ್ಕೂ ಕೂಡ ಮೋಹ ಮಮಕಾರಗಳಿಗೆ ಒಳಗಾಗುವನಲ್ಲ. ಅಹಂ ಸರ್ವಭೂತೇಷು ಸಮಃ ಅಂತ ಹೇಳಿದ. ನಾನು ಸರ್ವಭೂತಗಳಲ್ಲಿಯೂ ಕೂಡ ಸಮಾನವಾಗಿದ್ದೇನೆ. ಸರ್ವಾನಾಂ ಭೂತಾನಾಂ ಸರ್ವಭೂತೇಷು. ಸರ್ವಾನಾಂ ಭೂತಾನಾಂ, ಎಲ್ಲ ಭೂತಗಳಲ್ಲಿಯೂ ಅಂತಂದರೆ 84 ಲಕ್ಷ ಜೀವರಾಶಿಗಳಲ್ಲಿಯೂ ಕೂಡ ನಾನು ಸಮಾನವಾಗಿಯೇ ಇರುತ್ತೇನೆ, ಸಮಾನವಾಗಿಯೇ ವಾಸಿಸುತ್ತೇನೆ. ಹೇಗೆ ಸಮುದ್ರ ನೀರಿನಲ್ಲಿರುವಂಥ ಉಪ್ಪು ಎಲ್ಲ ನೀರಿನಲ್ಲಿಯೂ ಕೂಡ ಹೇಗೆ ಸಮಾನವಾಗಿರುತ್ತದೆಯೋ, ಹೇಗೆ ಭೂಮಿಯಲ್ಲಿ ಬಿದ್ದಿರತಕ್ಕಂಥ ಸೂರ್ಯಪ್ರಕಾಶವು ಎಲ್ಲ ಭೂಮಿಯಲ್ಲಿಯೂ ಸಮಾನವಾಗಿಯೇ ಇರುತ್ತದೆಯೋ, ಹೇಗೆ ವಾಯು ಬೀಸತಕ್ಕಂಥದ್ದು ಎಲ್ಲ ಭೂಮಿಗಳಲ್ಲಿಯೂ ಸಮಾನವಾಗಿಯೇ ಹೇಗೆ ಬೀಸುತ್ತದೆಯೋ, ಹಾಗೆ ನಾನು ಕೂಡ ಎಲ್ಲ ಜನ ಸಮುದಾಯದಲ್ಲಿ ಎಲ್ಲ ಭೂತ ಚರಾಚರ ವಸ್ತುಗಳಲ್ಲಿ ಸಮಾನವಾಗಿ ಇರುತ್ತೇನೆ. ಆದರೆ ಕೂಡ ಜನರು ನನ್ನ ಮೇಲೆ ಆರೋಪವನ್ನು ಮಾಡುತ್ತಾರೆ. ನಮಗೆ ತೊಂದರೆ ಕೊಡ್ತಿದ್ದಾರೆ, ನಮಗೆ ದುಃಖ ಕೊಡ್ತಿದ್ದಾನೆ, ಕಷ್ಟ ಕೊಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಅದು ಅವರ ಮಾನಸಿಕ ಮತ್ತು ಬೌದ್ಧಿಕ ದೌರ್ಬಲ್ಯ. ಅರ್ಜುನ, ನಾನು ಯಾರ ಮೇಲೆಯೂ ಕೂಡ ದ್ವೇಷನೂ ಇಲ್ಲ, ಯಾರ ಮೇಲೆಯೂ ಕೂಡ ಅಸೂಯೆಯೂ ಕೂಡ ನನಗಿಲ್ಲ. ಅವರನ್ನು ದ್ವೇಷಿಸುವುದರಿಂದಾಗಲಿ ಅವರನ್ನು ಹಿಂಸಿಸುವುದರಿಂದಾಗಲಿ ನನಗಾಗುವಂಥ ಲಾಭ ಏನು ಅರ್ಜುನ? ಹಾಗಾಗಿ ನಾನು ಯಾರ ಮೇಲೆಯೂ ಕೂಡ ದ್ವೇಷ ಅಸೂಯೆಗಳನ್ನು ಇಟ್ಟುಕೊಂಡಿಲ್ಲ, ಯಾರಿಗೂ ಕೂಡ ನಾನು ದುಃಖ ಕೊಡೋದಕ್ಕೆ ಹೊರಟಿಲ್ಲ. ಹಾಗಾಗಿ ಸಮಃ, ಅಹಂ ಸಮಃ ಸರ್ವಭೂತೇಷು. ಆಮೇಲೆ ನ ದ್ವೇಷಃ ನ ಪ್ರಿಯಃ, ಯಾರ ಮೇಲೆಯೂ ನಾನು ದ್ವೇಷನೂ ಮಾಡಲಿಲ್ಲ, ಯಾರ ಮೇಲೆಯೂ ನಾನು ಬಹಳ ಪ್ರೀತಿನೂ ಮಾಡಲಿಲ್ಲ. ಯಾರು ನನ್ನನ್ನು ಭಜನೆ ಮಾಡ್ತಾರೋ, ಯೇ ಭಜಂತಿ ತು ಮಾಂ ಭಕ್ತ್ಯಾ, ಯಾರು ನನ್ನನ್ನು ಭಕ್ತಿಯಿಂದ ನಿತ್ಯ ನಿರಂತರವಾಗಿ ಭಜನೆ ಮಾಡ್ತಾರೋ, ಮಯಿ ತೇ ತೇಷು, ನಾನು ಅವರಲ್ಲಿ ಇರುತ್ತೇನೆ, ಅವರು ನನ್ನಲ್ಲಿ ಇರುತ್ತಾರೆ. ತೇಷು ಅಹಂ ಅಸ್ಮಿ ಅಂತ, ನಾನು ಅವರಲ್ಲಿ ಇರುತ್ತೇನೆ. ತೇ ಮಯಿ ಆಸಂತಿ, ತೇ ಮಯಿ ಸಂತಿ ಅಂದರೆ ಅವರು ಕೂಡ ನನ್ನಲ್ಲಿ ಇರುತ್ತಾರೆ ಎಂದು ಅರ್ಥ. ಈ ರೀತಿಯಾಗಿ ಭಗವಂತನ ಅಭಿಪ್ರಾಯ ಅಂದರೆ, ಸಾಮಾನ್ಯ ಜನರು ಬಹಳ ದುಃಖಕ್ಕೊಳಗಾಗಿರ್ತಾರ,
ವಿಚಾರಗಳನ್ನು, ಆಚಾರಗಳನ್ನು, ವಿಷಯಗಳನ್ನು, ವೇದಾಂತಗಳನ್ನು, ವೇದಗಳನ್ನು ಅಧ್ಯಯನ ಮಾಡಿರೋದಿಲ್ಲ. ಸಾತ್ವಿಕ ಸಜ್ಜನ ವಿಷಯಗಳನ್ನು ಓದಿರೋದಿಲ್ಲ. ಹಾಗಾಗಿ ಕೇವಲ ಪ್ರಾಪಂಚಿಕ ಜೀವನದಲ್ಲಿ ದುಡುಕುತ್ತಿರ್ತಾರೆ. ಅವರಿಗೆ ಪ್ರಪಂಚದ ಹೊಡೆತಗಳು ಬಿದ್ದಾಗ ಅವರು ಆವಾಗ ನೋಡ್ತಾರೆ ಭಗವಂತನ ಕಡೆಗೆ ಮುಖವಾಗಿ. ಆವಾಗ ಅನಿಸುತ್ತೆ ಅವರಿಗೆ, ನಮಗೆ ಭಗವಂತನೇ ದುಃಖವನ್ನು ಕೊಟ್ಟಿದ್ದಾನೆ ಅಂಥೇಳಿ ಭಗವಂತನ ಮೇಲೆ ಆರೋಪವನ್ನು ಮಾಡ್ತಾರೆ. ಇದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಭಗವಂತನು ಇಲ್ಲಿ ಸ್ಪಷ್ಟಪಡಿಸಿದ್ದಾನೆ. ಹರಿ ಓಂ ತತ್ಸತ್.